ಇಲ್ಲಿಗೆ ಬಂದ್ಮೇಲೆ ಗೊತ್ತಾಗ್ತದೆ ಒಂದು ಗಾಳಿ ಬೆಲೆ, ಒಂದು ಮರದ ಬೆಲೆ, ಒಂದು ನೆಟ್ಟಿಗಿರೋ ರೋಡಿನ ಬೆಲೆ. ನಾವ್ ಆಚೆಯಿಂದ ಆ ಘಾಟಲ್ಲಿ ಬರುವಾಗ ನೆನ್ನೆ ಏನ್ ಖುಷಿ ಇತ್ತು ಗೊತ್ತಾ? ಇಲ್ಲೆಲ್ಲ ಮರ ಕಡ್ದು ಈಗ ರೋಡ್ ಮಾಡ್ತಿದ್ದಾರೆ ಅಂದಾಗ ಒಂದೇ ಒಂದು ನೆರಳಿಲ್ಲ ಕೂತ್ಕೊಳ್ಳೋಕೆ ನಮಗೆ ಗೊತ್ತಿಲ್ಲ. ಇಲ್ಲೇ ಪಕ್ಕದಲ್ಲಿ ಒಂದು ಸ್ಕೂಲ್ ಇತ್ತು, ನಡೆಯಕ್ ಆಗ್ತಾ ಇಲ್ಲ, ಈ ರಣ ಬಿಸಿಲು. ಸುಮ್ಮನೆ ಕೂತ್ಕೊಳ್ಳೋಕ್ಕಿಂತ ಕಷ್ಟಪಟ್ಟು ಕೆಲಸ ಮಾಡಿ ಬಂದು ಸುಸ್ತಾಗಿ ಬಂದು ಕೂತ್ಕೊಂಡ್ರೆ ಅದ್ರಲ್ಲಿ ಸಿಗೋ ಸುಖನೇ ಬೇರೆ ಅಲ್ವರಿ. ಕುಕುಮ ಕುಡಿತೀಯಾ? ಕುಕುಮ ಇದು ಹ್ಞೂ ತಗೋ ಕುಕುಮ ಕುಡಿಬೇಕು, ಒಳ್ಳೇದು. ಕುಕುಮ ಅಂತ ಹೆಲ್ದಿಗೆ ತುಂಬ ಒಳ್ಳೆಯದು ಹೆಲ್ದಿಗೆ. ನೋಡಿ ಆ್ಯಕ್ಚುಲಿ ನಾವು ಗುಂಡ್ಯದಲ್ಲಿ ಇದ್ದೀವಿ. ಒಂದೇ ಅಂಗಡಿ ಇದ್ದಿದ್ದು ನನಗೆ. ಹೌದಾ? ಅದು ಆ ಕಾರ್ನರಲ್ಲೆಲ್ಲ ಇತ್ತಲ್ಲ, ಅದು ಒಳ್ಳೆ ಗುಂಡ್ಯ ಅಂತ ಇದ್ದು. ಈಗ ನೋಡಿದ್ರೆ ಇಲ್ಲಿಂದ ಅರ್ಧ ಕಿಲೋಮೀಟರ್ ಅಂಗಡಿಗಳಾಗಿದ್ದಾವೆ. ನೀನು ಹೇಳಿದ ಕೇಳ್ಕೊಂಡು ನಾನು ರಾತ್ರಿ ಬಂದಿದ್ದಲ್ವ ಗುಂಡ್ಯ. ಬೆಳಕರಿ ಶಿರಡಿ ವಾಕ್ ಮಾಡ್ದಂಗೆ ಧರ್ಮಸ್ಥಳಕ್ಕೆ ಬರ್ತಾರೆ. ಅವನು ಹಿಂಸೆ ಮಾಡೋದ್ರ ಲೆಕ್ಕ. ಅವಾಗಿಂದ ಹೋಗ್ತೀನಿ ಅಂತ ಹೋಗ್ತಿದ್ದಾಳೆ. ಈ ಕಡೆ ಬಸ್ಸು ಸಿಕ್ತಿಲ್ಲ, ಬಸ್ಸು ನಿಲ್ಲಿಸ್ತಾನೆ ಇಲ್ಲ. ಈ ಕಡೆ ಪಾಪ ಅವಳು ವಾಕು ಮಾಡ್ದಂಗೆ ಆಯ್ತು. ಅವಳ ಪಾಪ ಎಲ್ಲ ಅರ್ಧ ಆಗ್ಬಿಡ್ತು. ಪಾಪ ಏನು ಗೊತ್ತಿನ, ದೇವಸ್ಥಾನಕ್ಕೆ ಅಂತ ಬಂದಿದಾರ, ದೇವರೇ ಕೊಡ್ತಾ ಇಲ್ಲ ಅವ್ರಿಗೆ ಬಸ್ನ ಬರೋದಕ್ಕೆ. ಆಮೇಲೆ ದೇವಸ್ಥಾನಕ್ಕೆ ಅಂತ ಬಂದು ಅರ್ಧ ದಾರಿಲಿ ಹೆಂಗೆ ಹೋಗ್ತಾರೆ? ಮಾನಸಿಕವಾಗಿ ಅದು ಒಂದು ಇದಲ್ವಾ, ಒಂದು ಎಲ್ಲೋ ದೇವಸ್ಥಾನಕ್ಕೆ ಅಂತ ಹೋಗಿ ವಾಪಸ್ ಬರೋದು ಅಂತ. ಮೇ ಬಿ ಎಲ್ಲೋ ದೇವರೇ ನಿಲ್ಲಿಸ್ತಾ ಇಲ್ವೇನೋ ಬಸ್ನ. ನೆನ್ನೆ ಎಷ್ಟು ತಣ್ಣಗಿತ್ತೋ ಇವತ್ತು ಅಷ್ಟೇ ಬಿಸಿಲು. ಆಕ್ಚುಲಿ ನೆನ್ನೆ ನಾವು ನೋಡಿ ಒಂದು 4 ಜನದಿಂದ ಸೇರಿ 2 ಲೀಟರ್ ನೀರು ಮುಗಿಸಿರ್ಲಿಲ್ಲ. ಅಷ್ಟು ಚೆನ್ನಾಗಿ ಖುಷಿಯಾಗಿ ಬಂದು ಮಾತ್ರ ಸೈಡ್ ಬಂದಿದೆ. ಇವತ್ತು ಮಾತ್ರ ಹೆವಿ. ವೆದರ್ ಹಂಗಿತ್ತು, AC ರೂಮಲ್ಲಿ ಬಂದಂಗಿತ್ತು. ಇವತ್ತು ಡೆಡ್ ಅಪೋಸಿಟ್ ಆಗಿದೆ. ಬೆಟ್ಟ ಹತ್ತುತ್ತಾ ಇದ್ದು ನೆನ್ನೆ ಇಳಿಜಾರಲ್ಲಿ ಬಂದ್ವಿ, ಇವತ್ತು ಬೆಟ್ಟನೂ ಹತ್ತಾ ಇದೀವಿ, ಬಿಸಿಲು ಜಾಸ್ತಿ. ಸ್ವಲ್ಪ ಸುಸ್ತಾಗಿ ಒಂದು ಜಾಗ ಸಿಕ್ಕಿದ್ರೆ ನೋಡಿಲಿ ಒಳ್ಳೆ. ನಿನ್ನೆ ಕೂತ್ಕೋಬೇಕು ಅಂತಾನೆ ಅನಿಸ್ಲಿಲ್ಲ ಆಕ್ಚುಲಿ ನಮಗೆ, ಗೊತ್ತಾ? ಆದ್ರೂ ಸುಮ್ಮನೆ ಎಂಜಾಯ್ ಮಾಡೋಕ್ಕೋಸ್ಕರ ಕೂತ್ಕೊಂತಿದ್ದು. ಆಕ್ಚುಲಿ ಕೂತ್ಕೋಬೇಕು ಅನಿಸ್ಲಿಲ್ಲ, ನೆರಳು ಕೂತ್ಕೊಳ್ಳೋಕೆ ಜಾಗ ಕೈ ನೋಡಲಿ ಕುಟ್ತಾ ಇರೋದ ರೋಡು. ಆ ಜಲ ಬರ್ತಿರೋದು ನೋಡೋ ಅಲ್ಲಿ, ಅಲ್ಲಿಗೆ ಬಂಡೆಲಿ ಹೆಂಗೆ ಇಳಿತಾ ಇದೆ ನೀರು. ಇದೊಂದು ಅದ್ಭುತವಾದಂಥ ವಿಷಯ. ಆ ಜಲ ಇಳಿಯೋದು ನೋಡಲಿ ಎಷ್ಟು ಚೆನ್ನಾಗಿ. ನೀರು ಬಂಡೆ ಒಳಗಿಂದ ಹೆಂಗೆ ನೀರು ಬರುತ್ತೆ ಅಂತ. ಎಲ್ಲರೂ ಕುಸ್ತಾತು, ನಾವು ಹೋಗೋಣ. ನೀನೊಂದು ಎಡ್ಡಿ ಕಣವನ್ನು ಇಲ್ಲಿದೆ ಕಲ್ಪನೆ ನಿಂದು. ನಡಿ, ಒಂದು ತಂಪಾಗಿ ಒಂದು ಜಾಗ ಸಿಕ್ತು. ಮಡಿಕೆಯಲ್ಲಿ ನೀರಿಟ್ಟಿರೋದು, ಕಾಡುಗೆಣಸು ಅನಿಸುತ್ತೆ. ಓಯ್ ನಲ್ಲಿಕಾಯಿ ತಗೋಬೇಕಾಗಿತ್ತು. ಇದು ಸಖತ್ ಒಳ್ಳೇದು, ಇದು ಸಖತ್ ಒಳ್ಳೇದು. ಹ್ಞೂ, ತಿನ್ಕೊಂಡು ಹೋಗೋಣ. ಕುಡಿಯೋಕೆ ನೀರು, ಕುಡಿಯೋ ನೀರು ಅದು ಕುಡಿ ನೀರು ಕುಡಿ. ಒಳ್ಳೆ ಕೋಲ್ಡ್ ಇದೆಯಾ? ಅದೇ ಹಳೆ ಕಾಲದ ಫ್ರಿಜ್ ಇದು, ಒರಿಜಿನಲ್ ಫ್ರಿಜ್. ಅನಿಸ್ತದೆ ಅಲ್ಲಿ ಲೆಮನ್ ಜ್ಯೂಸ್ ಮಾಡ್ತಾ ಇದ್ದಾರೆ, ಅದಕ್ಕೆ ಅದು ಕುಡಿಯೋಣ ಅಂತ ಹೇಳಿ. ಕ್ಯಾಪ್ ಇಲ್ಲಿ ನಮ್ಮ ಪಾಪ ಆ್ಯಕ್ಚುಲಿ ಎಷ್ಟು ನೀರು ಕೊಟ್ಟು ಕಳಿಸಿದ್ರು ಗೊತ್ತಾ? ಆದರೆ ಆ್ಯಕ್ಚುಲಿ ಗಾಡಿ ತಗೊಂಡು ಎಲ್ಲೋ ಹೋಗ್ಬಿಟ್ಟು ಗಾಡಿ ತಗೊಂಡು ಮುಂದೆ ಹೋಗ್ಬಿಟ್ಟು ಕುಡಿದು ಓಪನ್ ಮಾಡಿಕೊಡಿ, ನಾನು ಕುಡಿತೀನಿ. ಅದು ಕುಡಿದಂತೆ ಫಸ್ಟ್. ಲೆಮನ್ ಸೋಡಾ. ಸೋಡಾ ಹಾಕಿದ್ದೆ ಫಸ್ಟ್ ಟೈಮ್ ಈ ಥರ ಕುಡಿತಿರೋದು. ಚೆನ್ನಾಗಿದಲ್ಲ? ಇಲ್ಲಿಂದ ಬಂದಿದ್ದಕ್ಕೆ ಅದ್ರಲ್ಲಿ ಬೇರೆ ಇಲ್ಲಿ ಕೋಲ್ಡ್ ವಾಟರ್ ಬೇರೆ ತುಂಬ್ಕೊಂಡ್ಬಿಟ್ಟಿದ್ವಿ. ನೆಲ್ಲಿಕಾಯಿ ತಗೊಂಡಿದ್ದೀನಿ, ದುಡ್ಡು ಕೊಡ್ಬೇಕು ನಾನು ಹಿಂಗೆ ಮರ್ತೇವೆ. ನೋಡಿ ಆ್ಯಕ್ಚುಲಿ ನಾನು ಎಷ್ಟು ವರ್ಷದಿಂದ ಇಲ್ಲಿ ನಾವು ವೆಹಿಕಲಲ್ಲಿ ಓಡಾಡ್ತಾ ಇರ್ತೀವಿ. ಯಾವಾಗಲೂ ಈ ಮನೆ ನೋಡ್ಕೊಂಡೇ ಹೋಗ್ತಾ ಇರ್ತೀವಲ್ವ, ಯಾರಾದರೂ ಈ ಕಡೆ ಬರುವಾಗ ಈ ಕಡೆ ಗಮನ ಹರಿಸಿರ್ತಾರೆ. ನಾನು ಹಂಗೆ ಯಾವಾಗಲೂ ಮನೆ ನೋಡ್ಕೊಂಡು ಹೋಗ್ತಾ ಇರ್ತೀನಿ. ಅವಾಗ ಅನ್ಸೋದು ಒಂದ್ಸರಿ ನಾನು ನಮ್ಮ ಮನೆಯವ್ರು ಜಗಳ ಮಾಡ್ಕೊಂಡ್ರೆ, ಅಕಸ್ಮಾತ್ ಮನೇಲಿ ಪಪ್ಪಮ್ಮ ಏನಾರು ಬೈದ್ರೆ ಎಲ್ಲ ಬಿಟ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಏನಾದ್ರು ಪಾತ್ರೆ ತೊಳೆಯೋಣ, ಏನಾದ್ರು ಇಸಿಲಿಯೋಣ. ಒಂದು ಧೈರ್ಯ ನನಗೆ ಇದೊಂಥರ ಅನ್ಸೋದು. ಯಾಕಂಗೆ ಅನ್ಸೋದು ಗೊತ್ತಿಲ್ಲ. ಬೇರೆ ಕಡೆ ಎಲ್ಲೋದ್ರೂ ಸೇಫ್ಟಿ ಇರಲ್ಲ, ಹುಡುಕ್ಬಿಡ್ತಾರೆ ನಾನು ಎಲ್ಲೋಗ್ಬಿಟ್ರೆ. ಹಂಗೆ ಅನ್ಸಿತ್ತು ನಿಜ. ಪಾತ್ರೆ ಗೀತ್ರೆ ತೊಳ್ಕೊಂಡು ಅಡಿಕೆ ಕಾಯಿ ಅದೇ ಇದು ಬಿಡ್ಸ್ಕೊಂಡು ಗುಡ್ಡೆ ಮಾಡ್ಕೊಂಡು ಇಲ್ಲಿ ಜೀವನ ಸಾಗಿಸ್ಬೋದು ಅಂತ ಅನ್ಕೊಂಡು ಬರ್ತಾ ಇದ್ದೆ. ನೋಡಿ ಅದೇನೋ ಒಂದು ಧೈರ್ಯ ಇತ್ತು ನಂಗೆ, ಈ ಮನೆ ಇದೆ ಅಂತ. ಏನು ಆ ಮನೆಗೂ ನನಗೂ ಏನು ಇದೇ ಗೊತ್ತಿಲ್ಲ, ಸಂಬಂಧ ಗೊತ್ತಿಲ್ಲ. ಈ ಮನೆ ಅನ್ಸಿರ್ಲಿಲ್ವಾ? ಇಲ್ಲ, ಈಚೆ ಬರುವಾಗ ಯಾವಾಗಲೂ ಜಾಸ್ತಿ ಈ ಮನೆ ನೋಡಿ. ನಾನು ಈ ಕಡೆ ಬರುವಾಗ ಸ್ವಲ್ಪ ಮನೆಗಳು ಜಾಗಗಳನ್ನ ತುಂಬ ಗಮನಿಸ್ತೀನಿ. ಇವರೆಲ್ಲ ಸಂಜೆ ಟೈಮ್ ಹೆಂಗೆ ಟೈಮ್ ಸ್ಪೆಂಡ್ ಮಾಡ್ತಾರೆ, ಒಂದೊಂದೇ ಮನೆ ಇರುತ್ತೆ. ಯಾರಾದರೂ ಸಡನ್ನಾಗಿ ಬಂದರೆ ಏನಾದ್ರು ತಗೋಬರ್ಬೇಕು ಅಂದ್ರೆ ಎಲ್ಲಿ ಹೋಗ್ತಾರೆ ಏನು ಹಂಗೆ ಅನ್ಕೊಂಡು ಯೋಚನೆ ಮಾಡ್ಕೊಂಡು ಹೋಗಿನಲ್ಲ, ಅವಾಗ ಹಂಗೆ ಅನ್ಸೋದು ನನಗೆ. ಹೆಂಗೆ ಊಷ್ಟ ಆಗೋಗಿದೀವಿ ಅಂದರೆ ಕೈ ಕಾಲೆಲ್ಲ ಕಾಲು ಎತ್ತಕ್ಕಾಗ್ತಾಯಿಲ್ಲ. ನಾವು ಇಲ್ಲಿಗೆ ಬಂದ್ಮೇಲೆ ಗೊತ್ತಾಗ್ತದೆ ಒಂದು ಗಾಳಿ ಬೆಲೆ, ಒಂದು ಮರದ ಬೆಲೆ, ಒಂದು ನೆಟ್ಟಿಗಿರೋ ರೋಡಿನ ಬೆಲೆ, ಹೀಗೆಲ್ಲ ಅನುಭವ ಆಗ್ತದೆ. ಒಂದು ನೀರಿನ ಬೆಲೆ ಅಲ್ವಾ? ನಮಗೆ ಇರುತ್ತೆ, ಮರ ಬೆಳೆಸ್ಬೇಕು, ಗಾಳಿ ಸಿಗುತ್ತೆ ಹಂಗೆ ಅಂತ ಬರೀ ಅನ್ಸುತ್ತೆ.
ಬಟ್ ಈಗ ಒಳ್ಳೆ ಅನುಭವ ಆಗ್ತದೆ ನೋಡಿ. ನಾವು ಆಚೆಯಿಂದ ಆ ಘಾಟಲ್ಲಿ ಬರುವಾಗ ನೆನ್ನೆ ಏನು ಖುಷಿ ಇತ್ತು ಗೊತ್ತಾ. ಇಲ್ಲೆಲ್ಲ ಮರ ಕಡ್ದು ಈಗ ರೋಡ್ ಮಾಡ್ತಿದ್ದಾರೆ ಅಂದಾಗ ಒಂದೇ ಒಂದು ನೆರಳಿಲ್ಲ ಕೂತ್ಕೊಳ್ಳೋಕೆ ನಮಗೆ ಗೊತ್ತೀಗ ಎಷ್ಟು ಸಂಕಟ ಅಂದ್ರೆ ಸುತ್ತಮುತ್ತ ಇರ್ಬೋದು ಅನ್ಸುತ್ತೆ ನೋಡಿ. ಅಲ್ಲಿ ಹೋಗಿ ಕೂತ್ಕೊಳ್ಳೋಕೆ ಜಾಗ ಎಲ್ಲಿದೆ, ಅಲ್ಲೆಲ್ಲ ಹೋಗಕ್ಕಾಗತ್ತೆ ನಮಗೆ. ಇಲ್ಲ ಇದೆಯಲ್ಲ ಹೋಗಿ ಅನ್ಬೋದು, ಒಂದು ಹೆಜ್ಜೆ ಕಿತ್ತಿಡೋದು ಕಷ್ಟ ಈ ಮೂಮೆಂಟಲ್ಲಿ ಮಾತ್ರ. ಒಂದು ಮರದ ಬೆಲೆ, ನೆರಳಿನ ಬೆಲೆ ಇವಾಗ ಗೊತ್ತಾಗ್ತಾ ಇದೆ, ಅನುಭವ. ಇಲ್ಲೇ ಪಕ್ಕದಲ್ಲಿ ಒಂದು ಸ್ಕೂಲ್ ಇತ್ತು, ನಡೆಯೋಕೆ ಆಗ್ತಾಯಿಲ್ಲ, ಈ ರಣ ಬಿಸಿಲು ಯಪ್ಪ. ಇದು ಯಾವ ಊರು ಏನು ಇತ್ತ ಅಂತ ಗೊತ್ತಿಲ್ಲ. ಇಲ್ಲೊಂದು ಗೌರ್ಮೆಂಟ್ ಸ್ಕೂಲ್ ಇತ್ತು, ಹಾಗೆ ವಿಶ್ರಾಂತಿ ಪಡೆಯೋಣ ಅಂತ ಹೇಳಿ ಬಂದು ಇಲ್ಲಿಗೆ. ನೆನ್ನೆ ಮಾತ್ರ ಚೆನ್ನಾಗಿತ್ತು. ಮತ್ತು ಗುಂಡಿಯ ರೋಡ್ನು ಇನ್ನೇನು ಕಿತ್ತಾಕ್ತಾ ಇದ್ದಾರೆ ಈ ರೋಡ್ ಮಾಡೋಕ್ಕೆ, ಮರಗಳೇ ಇರಲ್ಲ ಮುಂದಕ್ಕಲ್ಲಿ. ಕೂತ್ಕೊಳ್ಳೋಣ ಇಲ್ಲ ಸ್ವಲ್ಪ. ಯಪ್ಪೋ ಕಾಲು ನೀರಿನ ಎಷ್ಟು ಒಂಥರ ಖುಷಿ ಆಗ್ತದೆ. ಅದೇನೋ ಒಂಥರಲ್ಲ, ಕಷ್ಟದಲ್ಲೂ ಸುಖ ಅಂತಾರೆ. ಸುಖದಲ್ಲೂ ಸುಖ, ಕಷ್ಟ ನೋವಿನಲ್ಲೂ ಸುಖ. ನೋವಿನಲ್ಲೂ ಸುಖ ಅಂತಾರಲ್ಲ. ಆದ್ರೆ ಎಷ್ಟು ಹೀಟ್ ಇದೆ ಅಲ್ವಾ. ನೋಡಿ ಈ ಬಿಸಿಲಲ್ಲೂ ಕೈಯೆಲ್ಲ ಕಪ್ಪಾಗುತ್ತೆ ಅಂತ ಹಾಕೊಂಡಿದ್ದೀವಿ. ನಂದಂತೂ ಊಷ್ಟಿದ್ದು ಕೈಯೆಲ್ಲ ನಾಗೋಯ್ತು. ನನಗೆ ಸಿಗ್ತೀರಾ ಅಂತ ಸುಖ ನಿಮಗೆ ನೋಡೋದು. ಮಲ್ಕೋಬೇಕು ಅನಿಸ್ತಿದೆ ಅಲ್ವಾ. ಕ್ಲೀನ್ ಆಗಿದ್ದೀರಿ. ಕ್ಲೀನ್ ಇದೆ ಅಲ್ವಾ. ಯಾವುದೋ ಸ್ಕೂಲ್ ಇದು, ಯಾವ ಸ್ಕೂಲ್ ಅಂತ ಗೊತ್ತಿಲ್ಲ. ಯಾವ ಸ್ಕೂಲ್ ಅಂತ ಗೊತ್ತಿಲ್ಲ ನೋಡಿ. ಧರ್ಮಸ್ಥಳದಲ್ಲಿ ನನಗೊಂದು ಸ್ಕೂಲಲ್ಲಿ ಆ್ಯಕ್ಚುಲಿ ಈಚೆ ಓದಬೇಕು ಅಂತ ನನಗೆ ಆಸೆ ಇತ್ತು. ಅವಾಗ ಅಪ್ಪ ಅಮ್ಮ ಊರು ಬಿಟ್ಟು ಹೋಗೋಕ್ಕಾಗ್ದಲ್ಲ, ಎಲ್ಲೂ ಹೋಗಿರ್ಲಿಲ್ಲ. ಕೂತ್ಕೊಂಡು ರೆಸ್ಟ್ ಮಾಡೋದು ನೋಡಿ ಇಲ್ಲಿ. ಎಂಥ ಸುಖ ಅಂತೀರಾ. ಸುಮ್ಮನೆ ಕೂತ್ಕೊಳ್ಳೋಕ್ಕಿಂತ ಕಷ್ಟಪಟ್ಟು ಕೆಲಸ ಮಾಡಿ ಬಂದು ಸುಸ್ತಾಗಿ ಬಂದು ಕೂತ್ಕೊಂಡ್ರೆ ಅದ್ರಲ್ಲಿ ಸಿಗೋ ಸುಖನೇ ಬೇರೆ ಅಲ್ವ ರೀ. ನಾವೇ ಹೇಳ್ತೀವಲ್ಲ, ರೋಡಲ್ಲಿ ಕೆಲಸ ಮಾಡ್ತಿದ್ರಲ್ಲ ಅವ್ರು ಯಾವ ಅಂತದಲ್ಲಿ ಕೆಲಸ ಮಾಡ್ತಾರೆ. ಪಾಪ ಬರೀ ನಾವು ನಡಕ ಹೋಗ್ತಾ ಇದೀವಿ ಅಷ್ಟೇ. ರೋಡಲ್ಲಿ ಗೀತಾ ಅವ್ರು ರೋಡ್ ಕೆಲಸ ಮಾಡೋರು, ಅವ್ರದ್ದು ಜೀವನ ಪಾಪ ಅವ್ರ ಜೀವನ ಹೊಟ್ಟೆಪಾಡಿಗೋಸ್ಕರ ಮಾಡಲೇಬೇಕು. ಕಷ್ಟ ಆದ್ರೂ ಸುಸ್ತಾದ್ರೂ ಮನೆ ಮಕ್ಕಳು ನಮ್ಗೆ ಆಗ್ತಾ ಇಲ್ಲ. ನಾವು ಮೈಗಳ್ರು ಸ್ವಲ್ಪ ಸಿಟಿ ಲೈಫಿಗೆ ಹೋಗಿರೋರು. ನೋಡಿ ಮನೇಲಿ ದಿನೆಲ್ಲ 24 ಗಂಟೆ ಬಿದ್ದು ಒದ್ದಾಡ್ತಾ ಇರ್ತೀವಿ. ಕೂತ್ಕೊಂಡ್ರೆ ಆ ಸುಖ ಸಿಗಲ್ಲ. ಇವಾಗ ನೋಡಿ ಒಂದು 10 ನಿಮಿಷ ಕೂತ್ಕೊಳ್ಳೋಣ ಅಂತ ಕೂತ್ಕೊಂಡಿದ್ವಿ, ಕಾಲನಿ ಹಿಡ್ಕೊಂಡು. ಏನು ಮಜಾ ಸಿಗ್ತದೆ ಗೊತ್ತಾ. ಒಂದು ಗಾಳಿ ಬೇಕಾಗಿದೆ, ಸಣ್ಣ ಗಾಳಿ ಬೇಕು. ಸಣ್ಣ ಗಾಳಿ ಬಂದ್ರೆ ಏನು ಬೇಡಪ್ಪ, ಈ ಜಸ್ಟ್ ಗಾಳಿ ಸಿಕ್ಕರು ಸಾಕು. ತಗೊಳ್ಳಿ ಬಿಸ್ಕೆಟ್ ಎಲ್ಲ ಇದು ನೋಡಿ. ಆ್ಯಕ್ಚುಲಿ ಚಂದ ನಮ್ಮ ಚೋಟು ತೋರಿಸ್ಕೊಟ್ಟಿದ್ದು, ಚೆನ್ನಾಗಿರುತ್ತೆ ಈ ಬಿಸ್ಕೆಟ್. ಬೇಡವಂತೆ ನಮ್ಮ ಮನೆಯವರಿಗೆ. ಹೋಗ್ಲಿ ಸೌಂಟೆ ತಗೊಳ್ಳಿ. ಹೋಗ್ರಿ ನೀವು ಸರಿ ಇಲ್ಲ. ನಂಗೆ ಆಗ್ತಿಲ್ಲ, ಗಂಟಲು ಕಟ್ಟಿತ್ತು. ಮುಳ್ಳಿಂದ ಮುಳ್ಳನ್ನು ತೆಗಿಬೇಕು ಅಂತ ನನಗೆ ಇವರಿಂದನೇ ಗಂಟಲು ಸರಿ ಮಾಡ್ತಾರೆ. ಆಲ್ರೆಡಿ ಸರಿ ಆಗ್ತದೆ. ಪಾಪ ನಮ್ಮ ಪಪ್ಪ ನಾನು ಇದಕ್ಕೆ ಬರೋದಿನ ಮೊನ್ನೆ ಎಲ್ಲ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಬಂದು ಒಂದೇ ದಿನಕ್ಕೆ ಆ್ಯಕ್ಚುಲಿ ಹುಷಾರಾಯ್ತು ಗೊತ್ತಾ. ಹೌದಾ. ಈಗ ನೋಡಿ ನೆನ್ನೆಯಿಂದ ಎಷ್ಟು ರಿಕವರ್ ಆಗಿದೆ ಅಂತ ನೋಡಿ. ನಾನು ಮೀಶೋಯಿಂದ ತಗೊಂಡಲ್ಲ ಇದನ್ನು, ಹೆಂಗಿದೆ ಅಂತ ನೋಡಿ. ಎಷ್ಟು ಚೆನ್ನಾಗಿ ಒಂದು ಗ್ಲಾಸ್ ಇಟ್ಕೋಬೋದು, ಕೈ ಬೀಸು ಆ್ಯಕ್ಚುಲಿ ವಾಕ್ ಮಾಡ್ಕೊಬಿಟ್ಟು ಬರ್ಬೋದು. ಫ್ರೀ ಅನ್ನಿಸ್ತೆ ಆ್ಯಕ್ಚುಲಿ ಇದೆ ನೋಡಿ. ಇದರಲ್ಲಿ ಏನೇನು ಇಟ್ಕೊಂಡಿದ್ದೀನಿ ಅಂದರೆ ಇದಕ್ಕೆಲ್ಲ ಯೂಸ್ ಬಂತು ಇದು. ಚಾಕ್ಲೇಟ್ ಪಾಪ ಮೆಲ್ಟ್ ಆಗಿ ಹೋಗ್ಬಿಟ್ಟಿದೆ ನಮ್ಮ ಮನೆಯವರಿಗೆ. ಇದು ತಗೊಳ್ಳಿ. ನಲ್ಲಿಕಾಯಿ ಕೊಡೋ ನಾವೆಲ್ಲ ತಿನ್ನಕ್ಕೆ ಆಗ್ತಾ ಇಲ್ಲ. ಇದೇನಿದು? ಪಾಪ ಇದು ಮಾಲಿಗೆ ಹೋದಾಗ ಒಬ್ರು ನನಗೆ ಕೊಟ್ಟಿದ್ದು ಒಂದು ಇದೇ ಬರುತ್ತಲ್ಲ ಕವರ್. ನಾನು ನಿಮ್ಮ ವಿಡಿಯೋಸ್ ನೋಡ್ತಾ ಇರ್ತೀನಿ ಅಂತ ಹೇಳಿ ಇಂಥ ತುಂಬ ಕೊಟ್ಟರು. ಒಂದು 30 ಕೊಟ್ಟಿದ್ದಾರೆ, ಬೇರೆ ಬೇರೆ ಫ್ಲೇವರ್ದು. ನೋಡಿ ಇದು ಆ್ಯಕ್ಚುಲಿ ಎಷ್ಟು ಲಗೇಜ್ ಹಿಡಿಯುತ್ತೆ ಅಂತ. ತಲೆನೋವೇನು ಅಲ್ಲ ಇದೆ ಅಂತದ್ದು ಇದಕ್ಕೆ ಅಂತ ಮಧ್ಯಾಹ್ನದ್ದು ಇದು. ಹಾಗಾಗಿ ಇದೊಂದು ಟ್ಯಾಬ್ಲೆಟ್ ಇಟ್ಕೊಂಡಿದ್ದೀನಿ, ಒಂದು ಕ್ಲಿಪ್ಪು, ಒಂದು ಲಿಪ್ ಬಾಮು, ಒಂದು ಲಿಪ್ಸ್ಟಿಕ್, ರಬ್ಬರ್ ಬ್ಯಾಂಡು, ಒಂದು ಹೇರ್ ಬ್ಯಾಂಡು ಮತ್ತು ನಲ್ಲಿಕಾಯಿ. ನೋಡಿ ಒಂದು 6 ನಲ್ಲಿಕಾಯಿ ಇಟ್ಟಿದ್ದೀನಿ. ಈಗ ತಗೊಬಿಟ್ಟು ಬಂದಿದೆ ಆ್ಯಕ್ಚುಲಿ ಇದು. ಮತ್ತು ಇನ್ನೊಂದು ಲಿಪ್ಸ್ಟಿಕ್ ಹಚ್ಕೋಬೇಕೀಗ. ಹಚ್ಕ ಇನ್ನೇನು ಮಾಡ್ತೀವಿ. ಇದು ಚಿಪ್ಸ್ ತಿನ್ಬೇಕಿತ್ತು ನಂಗೆ. ಆ್ಯಕ್ಚುಲಿ ಈ ಕಲರ್ ಇಷ್ಟ ನೋಡಿ, ಚೆನ್ನಾಗಿರುತ್ತೆ. ಇದು ತುಂಬ ಅಂದರೆ ತುಂಬ ಇಷ್ಟ ಇದು. ಮತ್ತು ಕೆಲವು ಡ್ರೆಸ್ಸಿಗೆ ಮಾತಾಡ್ತಾರೆ ಅಷ್ಟೇ. ಮತ್ತು ವಿಕ್ಸ್ ನೋಡಿ, ವಿಕ್ಸ್ ಇದೆ. ಏನು ಇಷ್ಟೊಂದು ಎಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದೀರಾ ಹೇಳಿ. ಫೋನ್ ಕೂಡ ಇಟ್ಕೋಬೋದು. ನಂದೆಲ್ಲ ನಂದು ಎಷ್ಟಿದೆ ತೋರಿಸ್ತೀನಿ. ನಿಮ್ದು ಎಂಥದ್ದಿದೆ ಸರಿ ತೋರಿಸ್ತೀನಿ. ಇವೆಲ್ಲ ನಾನು ಓದ್ಕೊಬರ್ತಿರೋದು. ಓಹೋ ಯಾರು ಹೇಳ್ಬಿಟ್ರಿ ಇದೆ ಹಿಂಗೆ ದೈ ಓದ್ಕೊಂಬಂದು ತಗೊಬರಮ್ಮ. ನೀವೇನು ಓದ್ಕೊಂಬಂದಿದ್ದೀರಿ? ನೋಡಿದವ್ರು ಏನಂತಾರೆ? ನಮ್ಮ ಈ ನೀರಿನ ಬಾಟ್ಲಿ ಒಂದು ಓದ್ಕೊಬರ್ತಿದ್ರು ಅಲ್ಲ. ಇಲ್ಲ ಎಲ್ರಿ ಅದು ನೆಫ್ಕಿನ್ ಕೊಡ್ರಿ ನಿಮ್ದು. ಇದೊಂದೇ ನಮ್ಮ ಮನೆಯವ್ರು ಓದ್ಕೊಬರ್ತಾ ಇರೋದು. ಈಗ ಆ್ಯಕ್ಚುಲಿ ಕಾರ್ ಹೋಗ್ಬಿಟ್ಟಿದೆ ಮುಂದೆ ಧರ್ಮಸ್ಥಳಕ್ಕೆ. ಯಾಕಂದರೆ ಅಕ್ಕಂಗೆ ಹೋಗ್ಬೇಕಾಯ್ತು, ಗುಡ್ಡದಲ್ಲೇ ಹತ್ತೀನಿ ಎಲ್ಲ. ನಮ್ಮ ಯಕ್ಷಿತ್ ಧರ್ಮಸ್ಥಳಕ್ಕೆ ಬಂದು ಅರ್ಧಕ್ಕೆ ಹೋಗ್ಬಾರ್ದು, ದೇವಸ್ಥಾನ ತೋರಿಸ್ಕೊಬಿಟ್ಟು ಬರ್ತೀನಿ ಅಂತ ಅವ್ನು ಹೋದ. ಹಾಗಾಗಿ ನಾವು ಇಲ್ಲಿ ಕೂತ್ಕೊಂಡು ರೆಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಪಾಪ ತಗೊಳ್ಳಿದ್ದು ಏನು ಬೇಕು ಅಂದ್ರಿ? ನಲ್ಲಿಕಾಯಿ ಕೊಡಮ್ಮ.
ನೆಲ್ಲಿಕಾಯಿಗೋಸ್ಕರ ತೆಗ್ದಿದ್ದೆ, ಅದನ್ನೇ ಮರ್ತಿದ್ದೆ. ನೋಡಿ ಎಷ್ಟು ತುಂಬುತ್ತೆ, ಎಷ್ಟು ಹಿಡಿಯುತ್ತೆ ಅಂತ. ಫೋನ್ ಕೂಡ ಇಡ್ಬೋದು ಒಂದು ಇದಕ್ಕೆ. ಚೆನ್ನಾಗಿದೆ, ಬರೀ 250 ರೂಪಾಯಿನೇ ಇದು. ಆಮೇಲೆ ಕ್ಲೀನಾಗಿ ಕೈ ಬೀಸ್ಕೊಂಡು ಓಡಾಡ್ಬೋದು. ಮತ್ತು ಇದು ಬೀಳುತ್ತೆ ಅನ್ನೋದು ಇಲ್ಲ. ಅವಾಗವಾಗ ಆ್ಯಕ್ಚುಲಿ ಇನ್ನೂ ತುಂಬ ತುಂಬ್ಕೋಬೋದು. ಧರ್ಮಸ್ಥಳದ ವಿಡಿಯೋ ಮಾಡೋದಂದ್ರೆ ರಿವ್ಯೂ ವಿಡಿಯೋ ಮಾಡ್ತಾಯಿದ್ದೆ, ಪ್ರಾಡಕ್ಟ್ ರಿವ್ಯೂನ. ಅಲ್ಲ, ತಗೊಂಡಿರೋದು ಹೇಳ್ಬೇಕು ತಾನೆ. ಅವಾಗ ತಗೊಂಡಿದ್ದೆ ಹೇಳಿದ್ದಿಲ್ಲ, ಮಾಡಿದ್ದಿಲ್ಲ ವಿಡಿಯೋನ. ಇನ್ನೆಷ್ಟು ಮಾಡ್ತೀಯ? ಯೂಸ್ ಮಾಡ್ತಿರೋದು ಹೇಳ್ಬೇಕಲ್ವಾ. ಚೆನ್ನಾಗಿದೆ ನೋಡಿ. ಆ್ಯಕ್ಚುಲಿ ನಾನು 200 ರೂಪಾಯಿಗೆ ತೊಗೊಂಡೆ. ಇನ್ನೂ ತುಂಬ್ಕೋಬೋದು. ಆದರೆ ಕೈ ಆಡಿಸುವಾಗ ಫ್ರೀಯಾಗಿ ಏನಾದ್ರು ಬಿದೋಗ್ಬಿಡುತ್ತೆ ಅಂತ ಹೇಳಿ ನಾನು ಇಷ್ಟು ತುಂಬ್ಕೊಂಡಿದ್ದೀನಿ. ಅದು ಬ್ಯಾಡ್ದಿದ್ದು ತುಂಬ್ಕೊಬಂದಿದ್ದೀನಿ. ಬಿದ್ದರೆ ಬೇಕಾದ್ರೆ ಹಾಳಾಗ ಅಂತವು. ಆಮೇಲೆ ಯೂಸಿಗೆ ಬರ್ಬೇಕು. ಹಂಗೆ ತಿನ್ಕೊಳ್ಳಿ ಹೋಗಿ. ಅದ್ರ ಸಣ್ಣ ಗ್ಲಾಸ್ ಬೇರೆ ಬೇಡ ಅಂದರೆ ಹಿಂಗೆ ಇಟ್ಕೊಬೋದು ಇದರಲ್ಲಿ. ಸಣ್ಣ ಮಗನ ಬುದ್ಧಿ. ಆಫ್ ಮಾಡಿ ಇಲ್ಲ ನಾಗರಾವ ಅಂತ. ಹೌದಾ? ಸತ್ತೋಗ್ಬಿಟ್ಟಿದೆ. ಜೀವಾಗಿದೆ ನೋಡಿರಿ. ಏನು ಜೀವಾಗಿದೆಯಮ್ಮ? ಹಿಂಗಂತ. ಹ್ಞೂ, ಕರೆಕ್ಟು ಅಲಾಡಿಸ್ತಿದ್ವಿ. ಈಗೇನೋ ಆಗಿದೆ ಪಾಪ. ಈಗ ಜಸ್ಟ್ ಯಾರೋ ಗಾಡಿ ಓಡಿಸ್ಕೊಂಡು ಹೋಗೋರೆ. ಮೇನ್ ರೋಡಲ್ಲಿ ಹೋಗಿದ್ರಿ ಇನ್ನು 4 ಕಿಲೋಮೀಟರ್ ಎಕ್ಸ್ಟ್ರಾ ಆಗೋದು. ನಾವು ಈ ಕಳ್ಳ ರೋಡಲ್ಲಿ ಬಂದಿದ್ದೀವಿ, ಅಡ್ಡ ರೋಡಲ್ಲಿ. ಇದು ಚೆನ್ನಾಗಿದೆ ನೋಡಿ ಮೆಟ್ಲು. ಕಲ್ಲಿನ ಮನೆ, ಕಲ್ಲಿನ ಮೆಟ್ಲು. ಆ್ಯಕ್ಚುಲಿ ಮನೆ ಮುಂದೆ ಬಿಕೋ ಅನಿಸುತ್ತೆ. ಇಲ್ಲೆಲ್ಲ ಬಿಕೋ ಅಂತಾನೆ ಅನ್ಸೋದು. ಅದು ಚಪ್ಪಲೆಲ್ಲ ಬಿಟ್ಟಿದ್ದಾರೆ. ಅಲ್ಲಿ ಬಾವಿ ಇದೆ, ಸೇದಾಗ ಎಲ್ಲ ಇದೆ. ಬಟ್ ಇದ್ದಾರೆ ಅನಿಸುತ್ತೆ ಮೇ ಬಿ ಇಲ್ಲಿ. ಪಾಪ ಕಳೆ ಇಲ್ಲ ಇಲ್ಲಿ. ರಬ್ಬರ್ ಮರಗಳು ನೋಡಿ ಇವೆಲ್ಲ. ರಬ್ಬರ್ ಎಲ್ಲಿಂದ ಬರುತ್ತೆ ಅಂದರೆ ಹಿಂಗೆ ರಬ್ಬರ್ ತೆಗಿಯೋದು. ಇಲ್ಲೇನು ನೋಡ್ತಾ ಇದ್ದೀರಾ? ಇದ್ರ ಬಗ್ಗೆ ನಮಗೆ ಗೊತ್ತಿಲ್ಲ ನೋಡಿ. ಇದೇ ರಬ್ಬರಲ್ಲಿ. ಇದು ಯಾರು ಇರ್ತೀರಾ ನಮಗೆ ಕಮೆಂಟ್ ಮಾಡಿ, ಹೇಗೆ ಏನು ಇರ್ತಾ ಅಂತ. ಇವೆಲ್ಲ ಆ್ಯಕ್ಚುಲಿ ನಂಗೆ ತಿಳ್ಕೊಳ್ಳೋ ಆಸೆ. ಇದೆಲ್ಲ ನೋಡುವ, ಅಲ್ಲಿ ಬ್ಲ್ಯಾಕ್ ಕಲರ್ ಬರ್ತಾ ಇಲ್ವೇನಮ್ಮ? ಅದೇ ರಬ್ಬರು. ಅದು ಈಗ ಅಂಟು ಬರಲ್ವಾ ಮರದಲ್ಲಿ, ಹಂಗೆ ರಬ್ಬರ್ ತೆಗಿತಾರೆ ಇದನ್ನ ಈ ಥರ ಹಾಕಿ. ಎಷ್ಟು ಅದ್ರೊಳಗೆ ಎಂಥದ್ದು ಇದೆ ನೋಡಿ. ಅದ್ರೊಳಗೆ ಅಂಟು ಬಂದು ಬೀಳುತ್ತೀರಿ. ಅದೇ ಕಲೆಕ್ಟ್ ಮಾಡ್ತಾ ಇದ್ದಾರೆ ಎಲ್ಲ. ಅದ್ರೊಳಗೆ ಬಂದು ಬೀಳುತ್ತೆ. ಕರೆಕ್ಟ್. ಆ ಕಪ್ಪಿರೋದು ಅಂಟಲ್ಲ ಅದು, ಈ ಪ್ಲಾಸ್ಟಿಕ್ನೇ ಹಂಚಿರೋದು ಮೇ ಬಿ. ಅದು ಗಮ್ಮ ಕಣ್ಸಿರೋದ ಮೇ ಬಿ. ಎಲ್ಲ ರಬ್ಬರ್ ಅದ್ರೊಳಗೆ ಒಂದು ಬೌಲ್ ಹಾಕಿದ್ದಾರೆ ನೋಡಿ, ನೀಲಿ ಕಲರ್ದು. ಅದ್ರೊಳಗೆ ಬಂದು ಕಲೆಕ್ಟ್ ಆಗುತ್ತೆ ಅನಿಸುತ್ತೆ ರಬ್ಬರು. ಹೆಂಗೆ ಮರಗಳಿಗೆ ಕುರುಪ ಹಾಕಿ ಹೆಂಗೆ ಗಾಯ ಹಾಕಿದ್ರೆ ರಕ್ತ ತೆಗಿತಾರೆ ಅಂತಾರಲ್ಲ ಹಂಗೆ. ಕಡಿಮೆ ಕೆಲಸ ಹಿಡಿಯುತ್ತೆ. ಯಾರನ್ನ ಮಾತಾಡಿಸ್ತಿದ್ಯವ? ಯಾರೋ ನೆಂಟರು ಬರ್ತಾರೆ ಅಂತ ಕಾಯ್ತಾ ನಿಂತಿದ್ದೇವೆ. ನಮ್ಮ ಪಾಪ ಬೋರ್ ಹೊಡಿಯುತ್ತಲ್ಲ ಹುಡುಗರು. ನೋಡಿವಿ ನೋಡಿ ಎಷ್ಟು ಚೆನ್ನಾಗಿ. ಬಾಯ್. ಊಟ ಆಯ್ತಾ? ಊಟ ಬಾಯ್. ಬರ್ತೇವೆ ನೋಡಿ. ಇಲ್ಲೊಂದು ಸ್ಟಾಪ್ ಕೊಟ್ಟಿದ್ದೀವಿ. ನಮ್ಮನೆಯವರು ಕಾಲು ತೊಳ್ಕೊಂಡು ಮುಖ ತೊಳ್ಕೊಂಡು ರೆಸ್ಟ್ ಮಾಡ್ತಾ ಇದ್ದಾರೆ ನೋಡಿ. ಕಾಡು ಮಧ್ಯ ಇದ್ದೀವಿ. ಆ್ಯಕ್ಚುಲಿ ಈ ರೋಡಲ್ಲಿ ಬಂದಿದ್ದೀವಿ. ಇಲ್ಲಿ ನಡೆಯೋಕ್ಕೆಲ್ಲ ಚೆನ್ನಾಗಿದೆ. ಪಾಪ ಒಂದೊಂದೇ ಮನೆಗಳಿದ್ದರೆ ಅವ್ನು ನೋಡ್ಕೊಂಡು ಯೋಚನೆ ಮಾಡ್ಕೊಬರೋದ್ರೊಳಗೆ ನಂಗೆ ಸುಸ್ತಾಗುತ್ತೆ. ಪಾಪ ಹೇಗಿರ್ತಾರೋ ಏನೋ ಅನಿಸ್ತದೆ. ನೋಡಿ, ನಮ್ಮ ಮನೆಯವ್ರಿಗೆ ಸುಸ್ತಾಗಿದೆ. ನಾನು ಗಟ್ಟಿಯಾಗಿದ್ದೀನಿ. ಇಲ್ಲಿ ನಿಮಗೆ ಮೆಸೇಜ್ ಬಂತು ಅಂತಿದ್ದೀನಿ. ಇದ್ದಿರಬೇಕಾ? ಇಲ್ಲೊಂದು ಸ್ವಲ್ಪ ತಂಪಿದೆ. ಅಲ್ಲಿ ರೋಡ್ ಕ್ರಾಸ್ ಮಾಡಿ ಬಂದಮೇಲೆ ಇಲ್ಲೊಂದು ಸ್ವಲ್ಪ ತಂಪು ಅನ್ನಿಸ್ತಾ ಇದೆ. ಬಟ್ ಪಾಪ ಒಂದೊಂದೇ ಮನೆಗಳಿದೆ. ಅದೊಂದು ಸ್ವಲ್ಪ ನಮಗೆ ನೋಡೋಕೆ ಬೇಜಾರು. ಪಾಪ ಅವ್ರವ್ರ ಊರು ಅವ್ರವ್ರಿಗೆ ಇಷ್ಟ ಅಲ್ವಾ. ನಾನು ಅದು ನೋಡ್ಕೊ ಬಂದಾಗ ಎಲ್ಲ ಪಾಪ ಮಕ್ಕಳು ಅಜ್ಜಿ ಮನೆ ಅಂತ ಎಲ್ಲ ಬಂದಾಗ ಹೆಂಗಿರ್ತವೆ ಪಾಪ ಅಜ್ಜಿ ಮನೆ ಅಥವಾ ತವ್ರ ಮನೆ ಅಂತ ಬಂದಾಗ ಡೆಲಿವರಿ ಟೈಮಲ್ಲೆಲ್ಲ ಹೇಗಿರ್ತಾರೆ ಅಂತ ಪಾಪ ಯೋಚನೆ ಆಗ್ತದೆ ನೋಡಿದರೆ. ಯಕ್ಷಿತ್ತು ಫೋನು ರೀ. ಸಣ್ಣ ಆಡ ಹುಡುಗಿನ ಮದುವೆ ಮಾಡ್ಕೊಂಡಂಗೆ ಆಯ್ತು ಇದು ಕರ್ಕೊಂಡು. ಸುಮ್ಮನೆ ಇದನ್ನು ನೀವು ಮುದ್ದಾಗಿ ಹೇಳ್ದಂಗೆ ಅನ್ಸಲ್ಲ, ಮುಗ್ದಂಗೆ ಅನಿಸ್ತದೆ. ನಮ್ಮನೆಯವ್ರು ಆ್ಯಕ್ಚುಲಿ ಇದು ಲವ್ವಿಂದ ಹೇಳ್ತಾ ಇರೋದು. ಓಕೆ ನೋಡೋಣ. ತಗೊಳ್ಳಿ. ಹಾಂ, ಯಕ್ಷಿತ್ ಬರೋ ಟೈಮ್ ನೋಡಿ. ಸೌಂಡ್ ಕೇಳಿಸ್ಕೊಳ್ಳಿ ಹೇಗಿದೆ ಅಂತ. ಒಂದು ವೆಹಿಕಲ್ಸ್ ಸೌಂಡ್ ಇಲ್ಲ. ನಾನು ನಮ್ಮನೆಯವ್ರು ಹೆಜ್ಜೆ ಇಡ್ತಾ ಇರೋದಷ್ಟೇ ಸೌಂಡು. ಅಕ್ಕಿಯ ಕಿಯ ಪಿಯ ಪಿಯ ಅಂತ ಇದೆ. ಒಂದು ಮನೆಗಳಿಲ್ಲ. ಎಷ್ಟು ತಂಪಾಗಿದೆ. ಯಾರೂ ಇಲ್ಲ ಇಲ್ಲಿ ನೋಡಿ. ಹಿಂದೆ ಮುಂದೆ ಯಾರೂ ಇಲ್ಲ. ಒಂದು ವೆಹಿಕಲ್ ಸೌಂಡ್ ಇಲ್ಲ. ಎಷ್ಟು ಪ್ರಶಾಂತವಾಗಿದೆ ಗೊತ್ತಾ. ಬಟ್ ಏನೋ ಒಂಥರ ಬೇಜಾರು ಈ ಥರ. ಅಷ್ಟೇ ಒಂದಿನ ಇದ್ದೋಗಕ್ಕೆ ಅಲ್ಲ, ಹೋಗೋಕ್ಕೆ ಮಾತ್ರ ಅಷ್ಟೇ ಚಂದ. ಪಾಪ ಇಲ್ಲಿ ಒಂದೊಂದು ಒಂಟಿ ಮನೆಗಳಿದೆ. ಬೇಜಾರಾಗ್ತದೆ. ಪಾಪ ಅವ್ರಿಗೆ ಖುಷಿ ಆಗ್ಬೋದು. ನಿಂತೆ ಹೋಯ್ತಾ ಸೌಂಡ್? ಅಲ್ಲ, ಕಡೆ ಅಷ್ಟೇ ಇದ್ದಿದ್ದು ನೋಡಿ. ನಾವು ಬಂದಿದ್ದಾರೆ.
ಎಲ್ಲೋ ಒಂದು ಕಡೆ ನಾವು ಚಿಕ್ಕದ್ರಲ್ಲಿದ್ದಾಗ ಈ ಥರ ಇತ್ತಲ್ವ, ನೆಂಟರು ಬರ್ಬೋದು ಹಿಂಗೆ ಜಾಗ ಬೇಕು ಅನ್ಸೋದು. ನಾವು ಅಥವಾ ಒಂದು ನೆಂಟರು ಮನೆಗೆ ಹೋದಾಗ ಒಬ್ರುಗಳ ಮನೆಗೆ ಸಂಬಂಧಿಕರ ಮನೆಗೆ ಹೋದಾಗ ಅವಾಗಿಂಥ ಜಾಗ ಇರೋದು. ಎಲ್ಲೋಗುತ್ತಾರೆ ಈಗ? ಇಲ್ಲ ಮುಂದೆ ಹೇಗೈತಿ ಜಡ ಅದು? ಓ ಭಯಾನಕ, ಹೆಂಗೈತವ ಜಡ ಇದು? ಓಯ್ಯೋ ಡೆಡ್ಲಿ. ಇದು ಸರಿಯಾದಪ್ಪ ಜಾಯಿಂಟ್ ಜಡ. ಹೋಗಿ ಹಿಡ್ಕಂತೀಯ? ಚಿಕ್ಕದು ಅನ್ಸುತ್ತೆ ಆ್ಯಕ್ಚುಲಿ, ತುಂಬ ಸಿಗೋದು ಹೊಡೆದು. ಕಲರು. ಹೂವೇ ಕೊಕ್ಕಡ 6 ಕಿಲೋಮೀಟರ್ ಇದೆ ಹ್ಞೂ ನೋಡಿ. ಇನ್ನೂ ಏನು ಜೋಶಲ್ಲಿ ಬರ್ತಾ ಇದ್ದೀವಿ. ನೋಡಿ ಆ್ಯಕ್ಚುಲಿ ಈ ರೋಡು ಈ ಕಡೆ ಬಂದಾಗ ಈ ಜಾಗ ಎಲ್ಲ ನೋಡಿದಾಗ ಕಾಂತಾರ ಮೂವಿನೇ ನೆನಪಿಗೆ ಬರುತ್ತೆ. ಬಟ್ ನಾನು ಪಾದಯಾತ್ರೆ ಹೋಗುವಾಗ ಕಾಂತಾರ ಮೂವಿ ಇದೆ ಅನ್ನೋದು ನಂಗೆ ಗೊತ್ತಿರಲಿಲ್ಲ. ಪಾದಯಾತ್ರೆ ಎಲ್ಲ ಮುಗಿಸಿ ನೆಕ್ಸ್ಟ್ ಡೇನೇ ನಾನು ಕಾಂತಾರ ಮೂವಿ ಹೋಗಿದ್ದು. ಬಟ್ ಈ ಎಡಿಟ್ ಮಾಡುವಾಗೆಲ್ಲ ಇದೆಲ್ಲ ನೋಡುವಾಗ ನನಗೆ ಫುಲ್ ಕಾಂತಾರ ಮೂವಿದೇ ನೆನಪಿಗೆ ಬಂದಿದ್ದು. ಅವ್ರು ಇಂಥ ಜಾಗದಲ್ಲಿ ಅಲ್ವಾ ವೀಡಿಯೋ ಮಾಡಿದ್ದು, ಇಂಥ ಜಾಗದಲ್ಲಿ ಅಲ್ವಾ ಅವ್ರು ಫಿಲ್ಮ್ ಮಾಡಿದ್ದು, ಎಷ್ಟು ಚೆನ್ನಾಗಿತ್ತಲ್ವ. ಹಾಗೆ ಹೀಗೆ ಮತ್ತು ಅಲ್ಲಿದು ದೈವದು ಎಲ್ಲ ನೆನಪಿಗೆ ಬರ್ತಾಯಿತ್ತು. ಮಾತ್ರ ತುಂಬ ಒಂಥರ ಖುಷಿ ಆಗ್ತಿತ್ತು, ಸಮಾಧಾನ ಆಗ್ತಾಯಿತ್ತು. ಮುಂಚೆನೇ ಕಾಂತಾರ ಮೂವಿ ನೋಡ್ಕೊಂಡು ಇಲ್ಲೆಲ್ಲ ಹೋಗಿದ್ರೆ ಅದನ್ನೇ ನೆನಪು ಮಾಡಿಕೊಂಡು ಅನುಭವಿಸ್ಕೊಂಡು ಹೋಗ್ತಾಯಿದ್ದೆ.